ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರ ಜೊತೆಗೆ ರಾಜಕೀಯ ಧುರೀಣರು ಎಐಸಿಸಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರಾಖಂಡದ ಹಲ್ವಾನಿಯಲ್ಲಿ ಸಾರ್ವಜನಿಕ ಸಭೆಯನ್ನು ಮಾಡಿದ್ರು. ಅವರು ಯಾವ ಜಾಗದಲ್ಲಿ ಸಭೆ ಮಾಡಿದ್ರು ಆ ಜಾಗವನ್ನು ಅಲ್ಲಿರ್ತಕ್ಕಂಥವರು ಹೋಮ ಹವನ ಮಾಡುವ ಮೂಲಕ ಶುದ್ಧೀಕರಣ ಮಾಡಿದ್ರು. ಈ ನಿಟ್ಟಿನಲ್ಲಿ ಅವರಿಗೆ ಅವಮಾನ ಮಾಡಿದ್ದಾರೆ. ಇದನ್ನ ವಿರೋಧಿಸಿ ಆಯಾ ಜಿಲ್ಲೆಗಳಲ್ಲಿ ಅವರ ಅಭಿಮಾನಿ ಬಳಗ ವತಿಯಿಂದ ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಇವತ್ತು ಬೀದರ್ ನಗರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಾರುತಿ ಬೌದ್ಧರು ಮುಖಂಡರಾದ ಹಿರಿಯರು ಮಾರುತಿ ಬೌದ್ಧರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ನಡೆಸಲಾಗಿದೆ. ಬೀದರ್ನ ಅಂಬೇಡ್ಕರ್ ವೃತ್ತದಲ್ಲಿ ಆಯಾ ಎಲ್ಲ ಪದಾಧಿಕಾರಿಗಳು ಸೇರಿದ್ರು. ಬಹಳಷ್ಟು ಮಹಿಳೆಯರು, ಮಕ್ಕಳು, ಯುವಕರು, ದಲಿತ ಸಮುದಾಯದವರು, ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭಿಮಾನಿ ಬಳಗದವರು ಕೂಡ ಇಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಮಾನವ ಸರಪಳಿ ರಚಿಸುವ ಮೂಲಕ ಆಗಿರಬಹುದು ತಮ್ಮ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ನಮ್ಮೊಟ್ಟಿಗಿದ್ದಾರೆ, ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ಈಗ ಈ ದೇಶದಲ್ಲಿ ಮನುವಾದಿಗಳು RSSನ ಹಿಂಬಾಲಕರು ಸಮಾಜದಾಗ ಅಶಾಂತಿ ತರಬೇಕು, ಹಿಂದುತ್ವ ಖಾಯಮಾಗಿ ಇಕ್ಕಬೇಕು ಅಂತ ಹಿಂದಿಂದು ತಮ್ಮ ಮನಸ್ಮೂರ್ತಿಯನ್ನೇ ಈ ದೇಶದ ಸಂವಿಧಾನ ಆಗಿ ಇರಬೇಕೆಂಬರು ಅವರು ಪ್ರಜಾಪ್ರಭುತ್ವದ ಕನಸು ಕಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧನ ಆಶಯ, ಬಸವಣ್ಣನ ಆಶಯ ಸಮಾಜದಲ್ಲಿ ಸಹೋದರತ್ವ, ಬಂಧುತ್ವ ಎಲ್ಲ ಬೆರಗಾಗಿರಬೇಕು ಎಂಬ ಒಂದು ಸಂಕಲ್ಪ ಹೊಂದಿಕೊಂಡು ಈ ದೇಶಕ್ಕೆ ಯಾರು ಮೇಲಿಲ್ಲ, ಯಾರು ಕೆಳಗಿಲ್ಲ, ಯಾರು ಈಕ್ವಲ್ ಆಗಿರಬೇಕಂತ ಒಂದು ಸಂವಿಧಾನ ಕೊಟ್ಟಿದ್ದಾರೆ. ಈ ಸಂವಿಧಾನಕ್ಕೆ ಅನೇಕ ರಾಷ್ಟ್ರಗಳು ಕೂಡ ಇವತ್ತು ಭಾಳ ಮೆಚ್ಚುಗೆ ಪಟ್ಟಿದೆ. ಆದರೂ ಕೂಡ ಇಲ್ಲಿನ ಮನುವಾದಿ ಜನ ಈ ರಾಷ್ಟ್ರದ ಒಬ್ಬ ಧೀಮಂತ ನಾಯಕ, ರಾಜ್ಯಸಭೆಯ ವಿರೋಧ ಪಕ್ಷ ನಾಯಕರು, AICಯ ಅಧ್ಯಕ್ಷರು ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನವರು ಮಾಡಿದಂಥ ಕಾರ್ಯಕ್ರಮ ಮಾಡಿದಂಥ ಒಂದು ಪ್ಲೇಸಲ್ಲಿ ಅಲ್ಲಿ ಶುದ್ಧೀಕರಣ ಮಾಡಿದೆವು ಅಂತ ಹೇಳಿ, ಏನೋ ಹೆಂಡಿ ಉಚ್ಚಿ ಹಚ್ಚಿ ಶುದ್ಧೀಕರಣ ಮಾಡಿದೆವು ಅಂತ ಹೇಳಿ ಅವರು ಪ್ರಚಾರ ಗಿಟ್ಟಿಸ್ಕೊತಾ ಇದ್ದಾರೆ. ಅದು ನಮ್ಗೆ ಅವಮಾನ ಮಾಡ್ಲಿಕ್ಕೆ ಇದನ್ನು ನಡೆದಂಥ ಕೆಲಸ ಇದೆ. ಅದಕ್ಕೆ ನಾವು ಖಂಡಿಸ್ತಾ ಇದ್ದೆವು. ಕರ್ನಾಟಕದಲ್ಲಿ ಕನ್ನಡ ದಲಿತ ಸಂಘ ಸಮಿತಿ ಇವತ್ತು ರಾಜ್ಯಾಂತ ಎಲ್ಲ ಜಿಲ್ಲಾ ಕೇಂದ್ರಗಳು ಒಂದು ದಿನದ ಒಂದು ಧರಣಿ ಪ್ರತಿಭಟನೆ ಮೆರವಣಿಗೆ ಸಹಿತ ಮಾಡಿದೆವು. ಅದಕ್ಕಾಗಿ ಏನು ಈ ರೀತಿ ಈ ಹಿಂದಿನಿಂದ ನಡ್ಕೊತಾ ಹೊಂಟದ, ಇದು ಮುಂದೆಯೂ ಕೂಡ ನಟ್ಲಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಖಂಡಿಸ್ತೇವೆ. ಬರುವಂಥ ದಿನಗಳ ಇವರಿಗೆ ನಾವು ಪಾಠ ಕಲಿಸ್ತೇವೆ ಅನ್ನೋ ವಿಚಾರ. ಅಲ್ಲ ಸರ್, ಈಗ ಅವರು ಒಂದು ಸ್ಥಾನಮಾನದಲ್ಲಿದ್ದಾರೆ, ದೊಡ್ಡ ಸ್ಥಾನದಲ್ಲೇ ಇದ್ದಾರೆ, AICC ಅಧ್ಯಕ್ಷರಾಗಿದ್ದಾರೆ. ಸೊ ಸಾಮಾನ್ಯ ಜನರ ಗತಿ ಏನು ಅಂತ, ಸಾಮಾನ್ಯ ದಲಿತರಿದ್ದಾರೆ, ಸಾಮಾನ್ಯ ಯುವಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಒಬ್ಬ ಒಂದು ಹೈಯರ್ ಅಥಾರಿಟಿಲಿ ಇರ್ತಕ್ಕಂಥವರಿಗೆ ಇವತ್ತು ಬೆಲೆ ಇಲ್ಲ ಅಂದಮೇಲೆ ಮುಂದೆ ಇವತ್ತು ಯುವಕರಾಗಿರ್ತಾರೆ, ವಿದ್ಯಾರ್ಥಿಗಳಿದ್ದಾರೆ, ದಲಿತ ಸಮುದಾಯ ಅನೇಕ ಬಡ ಜನರಿದ್ದಾರೆ. ಸೊ ಅವ್ರ ಗತಿ ಏನು ಅಂತ. ಅದಕ್ಕಾಗಿ ಇವತ್ತು ಅವರಿಗೆ ಬುದ್ಧಿನೇ ಬರ್ತಾ ಇಲ್ಲ. ಅನೇಕ ಹೋರಾಟಗಳು ಗೊತ್ತಾ ಕೇಂದ್ರ ಸರ್ಕಾರ ಬಂದ ಮೇಲೆ ಇವತ್ತು ಮೊನ್ನೆ ನೋಡಿರಬೇಕು, ದೀಪಿಕೆ ಅಂತವರು ಸಂವಿಧಾನ ಕೈಯಾಗಿ ಹಿಡ್ಕೊಂಡು ಬಂದೇ ಸ್ಟ್ರೈಕ್ ಮಾಡಿದ್ರು. ಒಬ್ಬರು ಏನು ಪೇಪರ್ ಲೀಕ್ ಆಗಿತ್ತು, ಅದಕ್ಕೆ ಅವ್ರಿಗೆ ಒಂದು ರಾಜೀನಾಮೆ ತೊಗೊಂಬಸ್ತಕ್ಕ ಬಿಟ್ಟಿಲ್ಲ. ಚಳವಳಿಯನ್ನು ಎಷ್ಟು ಗಟ್ಟಾಯಿತು ಅವಾಗ ಇದಾಯ್ತಾರೆ ಅವರು. ಈಗ ಒಂದೊಂದಾಗಿ ಅವರಿಗೆ ವಿಕೆಟ್ ಹೋಯ್ತದೆ. ಈಗ ಅವ್ರದ್ದು ಈಗ ಅವರು ಭಾಳಷ್ಟು ಪ್ರಯತ್ನ ಮಾಡ್ತಾಯಿದ್ದಾರೆ, ಅವರು ಸರ್ಕಾರ ಬರಬೇಕು ಇಕ್ಕೋಬೇಕಂತಂದು. ಆದರೆ ಜನಗಳಿಗೆ ಗೊತ್ತಾಗ್ಯದ ಇವ್ರದ್ದು ಲೂಸ್ ಪಾಯಿಂಟು, ಇವ್ರು ಎಂಥವ್ರು ಇದ್ದಾರೆ, ಏನೇನು ಹೇಳಿದ್ರು, ಏನೇನು ಮಾಡ್ಯಾರ ಅಂಬೋದು. ಅದಕ್ಕೆ ಇವರು ಮೊದಲಿಂದ ಮನಸ್ಮೂರ್ತಿನೇ ಅವ್ರ ಮನಸ್ಥಿತಿ ಅದಕ್ಕೆ ಇಕ್ಕಬೇಕಂತ. ಅದಕ್ಕೆ ನಾವು ಕಮ್ಮಿ ಆಗಬೇಕು, ಅದು ದೂರ. ಅದಕ್ಕಾಗಿ ನಾವು ಇವತ್ತು ಯಾರು ಅಂಥ ಕೆಲಸ ಮಾಡ್ಯಾರ ಆ ಕೆಲಸ ಮಾಡೋರಿಗೆ ಅಲ್ಲಿನ ಪೊಲೀಸರು, ಕೇಂದ್ರ ಸರ್ಕಾರ ಅವ್ರಿಗೆ ಗುರುತಿಸಿ ಕಠಿಣ ಶಿಕ್ಷೆ ಒಳಬೇಕು, ಅವ್ರಿಗೆ ಬಂಧಿಸಿ ಕಠಿಣ ಶಿಕ್ಷೆ ಒಳಪಡಿಸ್ಬೇಕಂತ ಇವತ್ತು ನಮ್ಮ ಹಕ್ಕು ಇದೆ. ಅದು ಆಗಲಿ ನಮ್ಮನ್ನು ಮತ್ತೆ ಚಳವಳಿ ಮಾಡ್ತೇವೆ ಅಂತ ವಿನಂತಿಸ್ತೀವಿ. ಸೊ ಇದಾಗಿತ್ತು ಇವತ್ತಿನ ವಿಶೇಷತೆ. ಯಾವ ಸಂವಿಧಾನ ಸಮಾನತೆಯನ್ನು ಪ್ರತಿಪಾದಿಸುವುದು ಆ ಸಂವಿಧಾನ ವಿರೋಧವಾಗಿ ಈ ಕೃತ್ಯಗಳು ನಡೀತಾ ಇದೆ. ಈ ಕೃತ್ಯಗಳು ಯಾವುದು, ಈ ರೀತಿ ಕೃತ್ಯಗಳು ಆಗಬಾರದು. ಜೊತೆಗೆ ಈ ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಹಾಗೆ ಯಾರು ಈ ರೀತಿ ಮಾಡಿದ್ದಾರೆ ಅಂತಹವರನ್ನ ಕಠಿಣವಾಗಿ ಶಿಕ್ಷಿಸಬೇಕು, ಬಂಧಿಸಬೇಕು ಎನ್ನುವಂಥದ್ದು ಮಾರುತಿ ಬೌದ್ಧಯವರ ಮಾತಾಗಿತ್ತು. ಇದಾಗಿತ್ತು ಇವತ್ತಿನ ವಿಶೇಷತೆ. ನಾನು ಸುಷ್ಮಿತಾ, ತೇಜಸ್ ನ್ಯೂಸ್ ಇಂದ ಧನ್ಯವಾದ.